ವೀಕ್ಷಕರು, ರಿಂಕು ಸಿಂಗ್ ಅವರು ಹಿಡಿದ ಕ್ಯಾಚ್ಗೆ ವಿಶ್ವವೇ ದಂಗಾಗಿದೆಯಾ? ಇನ್ನು ವೀಕ್ಷಕರು, ಈ ಒಂದು ಕ್ಯಾಚ್ ಬಗ್ಗೆ ಮಾತನಾಡಿದ MS ಧೋನಿ ಅವರು ಹೇಳಿದ್ದೇನು ಗೊತ್ತಾ? ವೀಕ್ಷಕರೇ, ನಿನ್ನೆ ನಡೆದಿದ್ದ ಶ್ರೀಲಂಕಾ ವಿರುದ್ಧದ ಸೆಕೆಂಡ್ T20 ಪಂದ್ಯದಲ್ಲಿ ರಿಂಕು ಸಿಂಗ್ ಅವರು ಬೆಸ್ಟ್ ಕ್ಯಾಚ್ ಹಿಡಿದಿದ್ದು. ಹಾಗೆ ವೀಕ್ಷಕರೇ, ಈ ಒಂದು ಕ್ಯಾಚ್ ಬಗ್ಗೆ ಮಾತನಾಡಿದ ಮಹೇಂದ್ರ ಸಿಂಗ್ ಧೋನಿ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ರಿಂಕು ಸಿಂಗ್ ಅವರು ಹಿಡಿದಂಥ ಈ ಕ್ಯಾಚ್ಗೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ರಿಂಕು ಸಿಂಗ್ ಎಂದು ಟೈಪ್ನ ಮಾಡಿ. ವೀಕ್ಷಕರೇ, 3 T20 ಪಂದ್ಯಗಳ ಸರಣಿಯಲ್ಲಿ ಭಾರತ ತಂಡವು 2-0 ಅಂತರದಿಂದ ಮುನ್ನಡೆ ಪಡೆದುಕೊಂಡರೆ, ಇನ್ನು ವೀಕ್ಷಕರೇ, ಶ್ರೀಲಂಕಾ ಪಡೆಯು ಈ ಒಂದು ಸರಣಿಯಲ್ಲಿ ವೈಟ್ ವಾಶ್ ಆಗುವ ಲೆಕ್ಕಾಚಾರದಲ್ಲಿದೆ. ಹೌದು, ನಿನ್ನೆ ನಡೆದ ದ್ವಿತೀಯ T20 ಪಂದ್ಯದಲ್ಲಿ ಭಾರತ ತಂಡವು 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರ ಮೂಲಕ ಈ ಒಂದು ಸರಣಿಯನ್ನು ಕೈವಶಪಡಿಸಿಕೊಂಡಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಬೀಸಿದ್ದ ಶ್ರೀಲಂಕಾ ಪಡೆಯು ನಿಗದಿತ 20 ಓವರ್ಗಳಲ್ಲಿ 161 ರನ್ ಕಲೆ ಹಾಕಿ 9 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟುವ ತವಕದಲ್ಲಿದ್ದ ಭಾರತ ತಂಡಕ್ಕೆ ಮಳೆ ಅಡ್ಡಿಯಾಯಿತು. ಹೌದು, DLSನ ಮೆಥಡ್ ಪ್ರಕಾರ ಭಾರತ ತಂಡಕ್ಕೆ 78 ರನ್ಗಳ ಗುರಿ ಕೊಟ್ಟರು. ಇನ್ನು ಈ ಒಂದು ಗುರಿಯನ್ನು ಬೆನ್ನಟ್ಟಿದ ಭಾರತ ತಂಡದ ಪರ ಯಶಸ್ವಿ ಜೈಸ್ವಾಲ್ ಅವರು ಉತ್ತಮವಾಗಿ ಪ್ರದರ್ಶನ ತೋರಿದರೆ, ಇತ್ತ ವೀಕ್ಷಕರೇ, ಮೊದಲ ಪಂದ್ಯವನ್ನು ಆಡಿದ ಸಂಜು ಸ್ಯಾಮ್ಸನ್ ಅವರು ಕೇವಲ 0 ರನ್ಗೆ ಔಟ್ ಆದರು. ಹೌದು ವೀಕ್ಷಕರೇ, ಯಶಸ್ವಿ ಜೈಸ್ವಾಲ್ ಅವರು 30 ರನ್ ಸಿಡಿಸಿ ಮಿಂಚಿದ್ದಾರೆ. ಇತ್ತ ಟೀಮ್ ಇಂಡಿಯಾ ತಂಡದ ನಾಯಕನಾಗಿದ್ದ ಸೂರ್ಯಕುಮಾರ್ ಯಾದವ್ ಅವರು 22 ರನ್ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರೇ, ಕೊನೆಯಲ್ಲಿ ಬ್ಯಾಟಿಂಗ್ ಮಾಡಲು ಬಂದಿದ್ದ ಹಾರ್ದಿಕ್ ಪಾಂಡ್ಯ ಅವರು 9 ಎಸೆತಗಳಲ್ಲಿ 22 ರನ್ ಸಿಡಿಸುವ ಮೂಲಕ ಇವರ ಇನ್ನಿಂಗ್ಸ್ನಲ್ಲಿ 3 ಬೌಂಡ್ರಿ ಹಾಗೂ 1 ಸಿಕ್ಸರ್ಗಳು ಒಳಗೊಂಡಿವೆ. ವೀಕ್ಷಕರೇ, ಈ ಆಟಗಾರರ ಮೂಲಕ ಭಾರತ ತಂಡವು 6.3 ಓವರ್ಗಳಲ್ಲಿ 78 ರನ್ಗಳನ್ನು ಚೇಸ್ ಮಾಡಿತು. ಇನ್ನು ಈ ಒಂದು 2ನೇ T20 ಪಂದ್ಯದಲ್ಲಿ ರಿಂಕು ಸಿಂಗ್ ಅವರು 2 ಬೆಸ್ಟ್ ಕ್ಯಾಚ್ಗಳನ್ನು ಹಿಡಿದಿದ್ದು, ಹಾಗೆ ವೀಕ್ಷಕರೇ, 1 ಕ್ಯಾಚನ್ನು ರಿಂಕು ಸಿಂಗ್ ಅವರು ಡ್ರಾಪ್ ಮಾಡಿದ್ದಾರೆ. ವೀಕ್ಷಕರೇ, 13ನೇ ಓವರ್ನಲ್ಲಿ ಬೌಲಿಂಗ್ ಮಾಡಲು ಬಂದಿದ್ದ ಹಾರ್ದಿಕ್ ಪಾಂಡ್ಯ ಅವರು ಉತ್ತಮವಾದ ಬೌಲಿಂಗ್ ಮಾಡುತ್ತಿದ್ದರು. ಇನ್ನು ವೀಕ್ಷಕರೇ, ಸ್ಟ್ರೈಕ್ನಲ್ಲಿ ಶ್ರೀಲಂಕಾ ತಂಡದ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ದ ಕುಶಾಲ್ ಪರೇರಾ ಅವರು ಬ್ಯಾಟ್ ಬೀಸುತ್ತಿದ್ದರು. ಈ ಒಂದು ಹಂತದಲ್ಲಿ ಮೊದಲ ಕ್ಯಾಚನ್ನು ಡ್ರಾಪ್ ಮಾಡಿದರೆ, ಇನ್ನು ಉಳಿದಂಥ 2 ಕ್ಯಾಚ್ಗಳನ್ನು ಕಂಪ್ಲೀಟ್ ಆಗಿ ತೆಗೆದುಕೊಂಡರು. ವೀಕ್ಷಕರೇ, ಈ ಒಂದು ಕ್ಯಾಚನ್ನು ಹಿಡಿದ ರಿಂಕು ಸಿಂಗ್ ಅವರ ಬಗ್ಗೆ MS ಧೋನಿ ಅವರು ಹೊಗಳಿಕೆಯನ್ನು ನೀಡಿದ್ದಾರೆ. ವೀಕ್ಷಕರೇ, ಈ ಕ್ಯಾಚ್ಗಳ ಬಗ್ಗೆ ಮಾತನಾಡಿದ MS ಧೋನಿ ಅವರು ಹೇಳಿದ್ದು, ಹೌದು, ನಿನ್ನೆಯ ಪಂದ್ಯದಲ್ಲಿ ರಿಂಕು ಸಿಂಗ್ ಅವರು ಉತ್ತಮವಾದ 2 ಕ್ಯಾಚ್ಗಳನ್ನು ಹಿಡಿದರು ಮತ್ತು ಈ ಒಂದು ಕ್ಯಾಚ್ಗಳು ಪಂದ್ಯದ ಗತಿಯನ್ನೇ ಬದಲಿಸಿತು. ಇದರ ಮೂಲಕ ಟೀಮ್ ಇಂಡಿಯಾ ತಂಡವು ಶ್ರೀಲಂಕಾ ಪಡೆಯನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕಲು ಸುಲಭವಾಯಿತು. ಹೌದು, ಈ 2 ಕ್ಯಾಚ್ಗಳು ಉತ್ತಮವಾದ ಕ್ಯಾಚ್ ಎಂದು MS ಧೋನಿ ಅವರು ಹೇಳಿದರು.